ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸಿದ್ದರಾಮಯ್ಯನವರು ಪ್ರಬಲ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ, ಏನಾದರೂ ತಕರಾರುಗಳಿದ್ದರೆ ತಾವು ಲಿಖಿತ ರೂಪದಲ್ಲಿ ನನಗೆ ಕೊಡಿ ಅಂತ ಹೇಳಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡರು. ಆದರೆ ನಿನ್ನೆ ಸಚಿವ ಸಂಪುಟದಲ್ಲಿ ನಡೆದಂತಹ ಚರ್ಚೆಯ ಭಾಗ ಅಥವಾ ಚರ್ಚೆಯ ಒಂದು ಸಾರಾಂಶ ಏನು ಅಂತಂದರೆ, ಪ್ರಬಲ ವರ್ಗಗಳ ಒತ್ತಡಕ್ಕೆ ಮಣಿದರ ಸಿದ್ದರಾಮಯ್ಯನವರು. ಅಹಿಂದ ವರ್ಗದ ಮಾತಿಗೆ ಬೆಲೆನೇ ಇಲ್ವಾ? ಪ್ರಬಲರು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಡಿಸೈಡ್ ಮಾಡ್ತಾರ. ಹಾಗಾದ್ರೆ 25% ಇರುವಂತಹ ಪ್ರಬಲರು 75% ಇರುವಂತಹ ಅಹಿಂದ ವರ್ಗಗಳಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಮಾರ್ಗದರ್ಶನ ಕೊಡುವಂತಹ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಬಲರೇ ಎಲ್ಲವನ್ನು ನಿರ್ಧರಿಸುತ್ತಾರೆ ಅನ್ನೋದಾದರೆ ಅಹಿಂದ ವರ್ಗದವರು ಇನ್ನು ಅಬಲರ. ಹಾಗಾದರೆ ಅವರ ಧ್ವನಿಗೆ ಬೆಲೆ ಇಲ್ವಾ? ಸಿದ್ದರಾಮಯ್ಯನವರು ಪ್ರಬಲರ ಒತ್ತಡಕ್ಕೆ ಮಣದ್ರ. ತಾನು ಅಹಿಂದ ನಾಯಕ ಎಂದು ಪೋಸ್ ಕೊಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ? ಒಂದು ವೇಳೆ ಈ ಜಾತಿ ಗಣತಿಯ ಪ್ರಕಾರ, ಈ ಆಯೋಗದ ವರದಿಯ ಪ್ರಕಾರ ಶಿಫಾರಸುಗಳನ್ನು ಅಂಗೀಕರಿಸದೆ ಹೋದರೆ ಅಹಿಂದ ವರ್ಗ ಸಿದ್ದರಾಮಯ್ಯನವರಿಂದ ದೂರ ಆಗುತ್ತಾ? ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಂಗಲ್ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ಸ್ಪೆಷಲ್ ಅಹಿಂದ ವರ್ಸಸ್ ಪ್ರಬಲರು.